ಕರ್ನಾಟಕದ ಎಲ್ಲ ದೇಗುಲಗಳಿಗೂ CCTV ಅಳವಡಿಸಲೇಬೇಕಿತ್ತು. ಯಾಕಂತ ಹೇಳಿದ್ರೆ ರಾಮ ಮಂದಿರದ ವಿಚಾರ ನಿಮಗೆಲ್ಲರಿಗೂ ಗೊತ್ತಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದ ಎಲ್ಲ ದೇಗುಲಗಳಿಗೆ CCTV ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ನೋಡಿ, ಕರ್ನಾಟಕದ ಎಲ್ಲ ದೇಗುಲಗಳಿಗೆ CCTV, ಬೆಂಗಳೂರಿನಲ್ಲೇ CCTV ನೆಟ್ವರ್ಕ್ಗೆ ಕೇಂದ್ರ ಸ್ಥಾನವನ್ನು ಬೆಂಗಳೂರನ್ನೇ ಆಯ್ಕೆ ಮಾಡಿಕೊಳ್ಳಲಾಗಿದೆ ಕೇಂದ್ರ ಸ್ಥಾನವನ್ನಾಗಿ. ಇಲ್ಲಿ ಕುಳಿತುಕೊಂಡೇ ಆಯುಕ್ತರು ಎಲ್ಲವನ್ನ ವೀಕ್ಷಣೆ ಮಾಡಬಹುದು. ಬೆಂಗಳೂರಿನಲ್ಲೇ DCM ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದರ ಕುರಿತಾಗಿ. ಈ ಮುಜರಾಯಿ ಸಚಿವರು ಆಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. 39,000 ದೇವಸ್ಥಾನಗಳು ಮುಜರಾಯಿ ವ್ಯಾಪ್ತಿಯಲ್ಲಿವೆ. ಪ್ರತಿ ದೇವಸ್ಥಾನದ ಹುಂಡಿಗಳಿಗೆ CCTV ಹಾಕ್ತೇವೆ. ತಿರುಪತಿಯ 7 ಎಕರೆ ಜಾಗದಲ್ಲಿ ವಸತಿ ನಿಲಯ ಮಾಡ್ತೇವೆ. ಶ್ರೀಶೈಲಂ, ವಾರಣಾಸಿ, ತುಳಜಾಪುರದಲ್ಲೂ ಆಸ್ತಿ ಇದೆ. ಕರ್ನಾಟಕ ಭಕ್ತರಿಗೆ ಅಲ್ಲಿ ವಸತಿ ಗೃಹ ಕಟ್ಟಿಸ್ತೇವೆ ಅಂಥೇಳಿ ಇನ್ನು ಹಲವು ವಿಚಾರಗಳನ್ನು ದೇವಸ್ಥಾನ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಹೇಳಿದ್ದಾರೆ. ದೊಡ್ಡ ದೇವಸ್ಥಾನಗಳ ಡೆಪಾಸಿಟ್ ಸೇಫ್ ಮಾಡಲು ಕ್ರಮವನ್ನು ವಹಿಸ್ತೇವೆ. ಚಿಕ್ಕ ದೇಗುಲಗಳ ಅಭಿವೃದ್ಧಿಗೆ 1% ಫಂಡ್ ಬಳಸ್ತೇವೆ. ಇನ್ನು ದೇಗುಲದ ಹಣವನ್ನು ಬೇರೆ ಕಡೆ ವಿನಿಯೋಗಿಸಲ್ಲ ಅಂತ ಹೇಳಿ ಅವರು ಹೇಳಿದ್ದಾರೆ. ಹಿಂದೂ ಭಕ್ತರಿಗೆ ಭರವಸೆ ನೀಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಉಪಮುಖ್ಯಮಂತ್ರಿಗಳು. ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಎಲ್ಲ ದೇವಸ್ಥಾನಗಳಲ್ಲಿ CCTVಯನ್ನು ಅಳವಡಿಸ್ತೇವೆ. ಸೊ ಅದನ್ನು CCTVಯ ಕೇಂದ್ರವನ್ನಾಗಿ ಬೆಂಗಳೂರಾಗೆ ಮಾಡುತ್ತೆ. ಬೆಂಗಳೂರಿನಾಗೆ ಮಾಡ್ತೀವಿ. ಇಲ್ಲಿಂದಲೇ ಆಯುಕ್ತರು ಎಲ್ಲ ದೇವಸ್ಥಾನಗಳ ವಿಷಲ್ಗಳನ್ನು ಗಮನಿಸ್ಬೋದು. ಪ್ರತಿ ಹುಂಡಿಗೂ ಕೂಡ CCTVಯನ್ನು ಅಳವಡಿಸಲಾಗುತ್ತೆ. ದೇವಸ್ಥಾನಕ್ಕೆ ಸಂಬಂಧಪಟ್ಟ ಆಸ್ತಿಯ ಬಗ್ಗೆ ಕೂಡ ಅವರು ಚರ್ಚೆಯನ್ನು ಮಾಡಿದ್ದಾರೆ. ಎಲ್ಲೆಲ್ಲಿದೆ, ಎಷ್ಟೆಷ್ಟಿದೆ, ಬೇರೆ ರಾಜ್ಯದಲ್ಲಿ ದೇವಸ್ಥಾನಗಳಿದ್ದರೆ ಅಲ್ಲಿ ಹೋಗ್ತಾ ಇರ್ತಾರಲ್ಲ ಭಕ್ತರು, ಅವರಿಗೆಲ್ಲ ಏನು ತೊಂದರೆ ಆಗಬಾರ್ದು. ಸೊ ಅಲ್ಲೋಗಿ ವಸತಿ ಗೃಹಗಳನ್ನು ಕೂಡ ಅಲ್ಲಿ ಕಟ್ಟಿಸ್ತೇವೆ ಅಂಥೇಳಿ ಅವರು ಹೇಳಿರ್ತಕ್ಕಂಥದ್ದು. ಇಂಥದ್ದು ಬಹಳಷ್ಟಿದೆ. ನಾವು 39,000ದಲ್ಲಿ ಕ್ಯಾಟಗರೈಸ್ ಮಾಡಿದ್ದೀವಿ, ABC ಅಂತೇಳಿ, ಡಿಪೆಂಡಿಂಗ್ ಆನ್ ದರ್ ಇನ್ಕಮ್, ಆನ್ ದರ್ ಸೈಜ್, ಭಕ್ತಾದಿಗಳು ಬರೋದು ಸಂಖ್ಯೆ, ಇವೆಲ್ಲ ನೋಡಿ ನಾವು ABC ಮಾಡಿದ್ವಿ. ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು A ಕ್ಯಾಟಗರಿಗೆ ಸೇರಿದೆ. ಉದಾಹರಣೆಗೆ ಮೂಕಾಂಬಿಕಾ ಟೆಂಪಲ್ ಇದೆ, ಚಾಮುಂಡಿ ಟೆಂಪಲ್ ಇದೆ, MM ಹಿಲ್ಸ್ ಟೆಂಪಲ್ ಇದೆ. ಈ ತರದ ದೇವಸ್ಥಾನಗಳು A ಕ್ಯಾಟಗರಿನಲ್ಲಿ ಇದಾವೆ. ಸಾಕಷ್ಟು ಹಣ ಇಲ್ಲಿ ಹುಂಡಿನಲ್ಲಿ ಬರುತ್ತೆ, ಟಿಕೆಟ್ಸ್ ತಗೊಳ್ಳೋದ್ರಲ್ಲಿ ಬರುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿ ಹಣ ಬರುತ್ತೆ. ಆ ಹಣ ಹುಂಡಿನ ಎಷ್ಟೋ ಸಾರಿ ಹುಂಡಿ ಹೊಡ್ಕೊಂಡು ಹೋಗಿರೋದನ್ನ ನಾವು ರಿಪೋರ್ಟ್ ಆಗಿದೆ. ಅವ್ರ ಮೇಲೆ FIR ಆಗಿರೋದ್ರೆ ಕಳ್ಳರ ಯಾರು ಸಿಕ್ಲಿಲ್ಲ, ಹಿಂದೆ ನೀವು ಹೋಯ್ತು. ಅದಿನ್ನೂ ಕೇಸ್ಗಳು ನಡೀತಾ ಇರ್ತಾವೆ. ಅದು ಆಗೋದು ಬೇಡ ಅಂತ ಹೇಳಿ ಪ್ರತಿಯೊಂದು ಹುಂಡಿ ಯಾವುದಿಂಥ ಟೆಂಪಲ್ಸ್ ಅಲ್ಲಿ ಅದಕ್ಕೆ CCTV ಹಾಕಬೇಕು ಅಂತ ಹೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದ್ದಾರೆ. ಅದಕ್ಕೆ CCTV ಹಾಕೋದಷ್ಟು ಪ್ರಾಮುಖ್ಯವಾದಂಥ ದೇವಸ್ಥಾನಗಳು ABC ಅಂತ ಕ್ಯಾಟಗರೈಸ್ ಮಾಡಿ ಸುಮಾರು 39,000 ದೇವಸ್ಥಾನಗಳು ಮುಜರಾಯಿ ಇಲಾಖೆಗೆ ಸೇರಿರುವಂಥವು ಕರ್ನಾಟಕದಲ್ಲಿದ್ದಾವೆ. ಮುಜರಾಯಿಗೆ ಸೇರದೇ ಇರ್ತಕ್ಕಂಥ ದೇವಸ್ಥಾನಗಳು ಬಹಳಷ್ಟಿದೆ. ಪ್ರೈವೇಟ್ ಆಗಿ ಯಾರೋ ದೇವಸ್ಥಾನ ಕಟ್ಟಿದ್ದಾರೆ, ನಮ್ಮೂರಲ್ಲಿ ಯಾರೋ ಡೊನೇಟ್ ಮಾಡಿ ಒಂದು ದೇವಸ್ಥಾನ ಕಟ್ಟಿದ್ರು, ಅವರು ಅದು ಮುಜರಾಯಿಗೆ ಬರಲಿಲ್ಲ. ಇಂಥದ್ದು ಬಹಳಷ್ಟಿದೆ. ನಾವು 39,000ದಲ್ಲಿ ಕ್ಯಾಟಗರೈಸ್ ಮಾಡಿದ್ದೀವಿ, ABC ಅಂತೇಳಿ, ಡಿಪೆಂಡಿಂಗ್ ಆನ್ ದರ್ ಇನ್ಕಮ್, ಆನ್ ದರ್ ಸೈಜ್, ಭಕ್ತಾದಿಗಳು ಬರೋದು ಸಂಖ್ಯೆ, ಇವೆಲ್ಲ ನೋಡಿ ನಾವು ABC ಮಾಡಿದ್ವಿ. ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು A ಕ್ಯಾಟಗರಿಗೆ ಸೇರಿದೆ.